ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದ್ರಿ, ನಾನೇ 30 ಕೋಟಿ ತಿಂದಿದ್ದು ಏನ್ರಿ ಇವಾಗ? ಹಾಗಾದ್ರೆ ಇದನ್ನ ವಿಜಯಾಂಬಿಕಾನೇ ಶೂಟ್ ಮಾಡಿರೋದ? ಇದಿಷ್ಟೇ ತೋರಿಸಿ ಹೇಳಿದ್ರೆ ಯಾರೂ ನಂಬಲ್ಲ. ನಾನು ಅವಳ ಮೊಬೈಲ್ನ ಚೆಕ್ ಮಾಡಬೇಕು. ಅಲ್ಲೇನಾದರೂ ಸಾಕ್ಷಿ ಸಿಕ್ಕೇ ಸಿಗತ್ತೆ. ಅವಳ ಮೊಬೈಲ್ ನನಗೆ ಸಿಕ್ಕಿದ್ರೆ ಅವಳ ಜಾತಕನೇ ಸಿಕ್ಕದ ಹಾಗೆ. ಇದ್ದಕ್ಕಿದ್ದ ಹಾಗೆ ಇವಳು ಯಾರೋ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಇವಳನ್ನ ನೋಡ್ತಿದ್ರೆ ಏನೋ ಒಂದು ರೀತಿ ಅನ್ನಿಸ್ತಾ ಇದೆ. ಇವಳ ನೋಟ, ಇವಳ ಕಣ್ಗಳು, ಏನೋ ಒಂದು ರೀತಿ ವೈಬ್ರೇಷನ್ ಇದೆ. ಗುಡ್ ಈವ್ನಿಂಗ್ ಮ್ಯಾಮ್. ಇವಳು ಈ ಮನೆಗೆ ಕೆಲ್ಸಕ್ಕೆ ಬಂದವಳು. ಹೋಗಿ ಹೋಗಿ ಇವಳ ಬಗ್ಗೆ ಏನೇನೋ ಅನ್ಕೋತಿದ್ದೀನಲ್ಲ. ಛೇ. ಗುಡ್ ಈವ್ನಿಂಗ್. ವೀರುನ ಚೆನ್ನಾಗಿ ನೋಡ್ಕೋತಿದ್ಯಲ್ವಾ? ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದರೆ ಅವ್ರ ಮೈ ಮೇಲೆ ಒಂದು ಸೊಳ್ಳೆ ಕೂಡ ಕೂರಬಾರ್ದು, ಹಾಗೆ ನಾನು ಅವರನ್ನು ಕಾಪಾಡ್ಕೊಳ್ತೀನಿ. ಕಣ್ಣಿಗೆ ಕಾಣದೇ ಇರೋ ಕ್ರಿಮಿಗಳಿಂದ ಅವ್ರಿಗೆ ತೊಂದರೆ ಆಗ್ಬೋದು, ಆದರೆ ನಾನು ಸುಮ್ಮನೆ ಕೂರೋದಿಲ್ಲ. ಆ ಕ್ರಿಮಿಗಳನ್ನು ನಾಶ ಮಾಡೇ ಮಾಡ್ತೀನಿ. ಏನು ಹೇಳ್ತಿದ್ಯಾ ನೀನು? ಅದೇ ಮೇಡಮ್, ಮಿನಿಸ್ಟರ್ ಸರ್ಗೆ ಕಣ್ಣಿಗೆ ಕಾಣದೇ ಇರೋ ಕ್ರಿಮಿಗಳಿಂದ ತೊಂದರೆಗಳಾಗೋ ಸಾಧ್ಯತೆಗಳಿರಬಹುದು. ಅಂದರೆ ಕಾಯಿಲೆ ಹರಡೋ ವೈರಸ್ಸು, ಸೂಕ್ಷ್ಮಜೀವಿಗಳಿರತ್ತಲ್ಲ, ಅದರಿಂದನೂ ತೊಂದರೆ ಆಗಬಹುದು. ಅದಕ್ಕೆ ವ್ಯಾಕ್ಸಿನ್ ಕೊಡಬೇಕಾಗತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಸರ್ಗೆ ಯಾವುದರಿಂದನೂ ಯಾರಿಂದನೂ ಎಳ್ಳಷ್ಟು ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದು ಎಂಥ ಕ್ರಿಮಿನೇ ಆಗಿದ್ರೂ ಹೊಸಕಾಗ್ಬಿಡ್ತೇನೆ. ಇವಳ ಹತ್ರ ಮಾತಾಡ್ತಿದ್ರೆ ಏನೋ ಒಂದು ರೀತಿ ಭಯ ಆಗ್ತಿದೆ. ಇವಳು ಮಾತುಗಳು ನಾರ್ಮಲ್ ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ. ಮೇಡಮ್, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನನ್ನ ಕೆಲಸ ನೋಡ್ಕೊ. ನಿಜ ಮೇಡಮ್, ಈ ಮನೇಲಿ ನನಗೆ ತುಂಬ ಕೆಲಸ ಇದೆ. ನನ್ನ ನೆಕ್ಸ್ಟ್ ಟಾರ್ಗೆಟು ನೀವೇ. ಏನು ಹೇಳಿದೆ ನೀನು? ನಾನು ನಿನ್ನ ಟಾರ್ಗೆಟಾ? ಹೌದು ಮೇಡಮ್, ಮಿನಿಸ್ಟರ್ ಸರ್ ಆರೋಗ್ಯ ಸರಿ ಹೋದ್ಮೇಲೆ ನಾನು ಹಾಗೆ ಹೊರಡಕ್ಕಾಗಲ್ವಲ್ಲ. ಈ ಮನೆಯಲ್ಲಿ ನೀವು ತುಂಬ ಮುಖ್ಯವಾದವರು ಅಂತ ಗೊತ್ತಾಯಿತು. ಈ ಮನೇಲಿ ಏನೇನು ನಡೆದ್ರು ಅದು ನಿಮ್ಮಿಂದಾನೆ ಅಂತ ಗೊತ್ತಾಗಿದೆ. ಹಾಗಾಗಿ ನಿಮ್ಮ ಆರೋಗ್ಯನ ನೋಡ್ಕೊಳ್ಳೋದು ಕೂಡ ನನ್ನ ಕರ್ತವ್ಯನೇ ಅಲ್ವಾ ಮೇಡಮ್? ನನ್ನ ನೆಕ್ಸ್ಟ್ ಕ್ಲೈಂಟು ನೀವೇ, ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಏರುಪೇರಾಗಿರೋ ನಿಮ್ಮ ಆರೋಗ್ಯನ ನಾನು ಸರಿ ಮಾಡ್ತೀನಿ. ಆದರೆ ನೀನು ಮಾತಾಡಿದ್ದು ನೋಡಿದ್ರೆ ನೀನು ಡಯಟ್ ಬಗ್ಗೆ, ಆರೋಗ್ಯದ ಬಗ್ಗೆ ಮಾತಾಡ್ತಾ ಆಗಿಲ್ವಲ್ಲ? ಮೇಡಮ್, ನಾನಿಲ್ಲಿ ಬಂದಿರೋದು ಡಯಟಿಷಿಯನ್ ಆಗಿ. ನನಗೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ. ನಮ್ಮ ಕ್ಲೈಂಟ್ಸ್ ಯಾರ್ಯಾರು ಇರ್ತಾರೆ ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಅವ್ರ ಮನೆ ಚೆನ್ನಾಗಿರಬೇಕು. ನಾನು ಶೆಫ್ ಕೂಡ ಆಗಿದ್ದೀನಿ ಅಲ್ವಾ ಮೇಡಮ್? ಈ ಬೆಂಕಿ ಹಚ್ಚೋದು, ಒಗ್ಗರಣೆ ಹಾಕೋದು ಇದೆಲ್ಲ ಇದ್ದೇ ಇರುತ್ತೆ. ಬೆಂಕಿ ಹಚ್ಚದ? ಅದೇ ಮೇಡಮ್, ಅಡುಗೆ ಮಾಡಬೇಕು ಅಂದರೆ ಸ್ಟವ್ ಹಚ್ಚಬೇಕಲ್ವಾ? ನಾನು ಅದನ್ನು ಹೇಳ್ತಾ ಇದ್ದೆ. ನಾನು ಏನೇ ಹೇಳಿದ್ರೂ ನೀವು ಬೇರೆ ಏನೋ ಅರ್ಥ ಮಾಡ್ಕೊಳ್ತಿದ್ದೀರಾ ಮೇಡಮ್. ಯೂಶಲಿ ಆಂಗ್ಸೈಟಿ ಇದ್ರೆ ಹೀಗೆಲ್ಲ ಆಗತ್ತೆ. ನೀವೇನೇ ಯೋಚನೆ ಮಾಡಬೇಡಿ, ನಾನು ಅದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀನಿ. ನೀವು ಆರಾಮಾಗಿರಿ. ಇವಳ ಮಾತುಗಳೆಲ್ಲ ವಿಚಿತ್ರವಾಗಿದೆ. ಇವಳ ಜೊತೆ ಮುಂಚೆ ಮಾತಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇವಳ ಧ್ವನಿ ಎಲ್ಲೋ ಕೇಳಿರೋ ಹಾಗೆ ಇದೆ. ಅಯ್ಯಯ್ಯೋ, ಏನ್ ನಡೀತಿದೆ ಇಲ್ಲಿ?
ಅವಳ ಕಣ್ಣಿಗೇನೋ ಬಿತ್ತು ಅಂತ ಇವನೋಗಿ ಮುತ್ತು ಕೊಟ್ಟಂಗಿತ್ತು, ಇವನ್ ಕಣ್ಣಿಗೇನೋ ಬಿತ್ತು ಅಂತ ಈ ಅಮ್ಮ ಹೋಗಿ ಮುತ್ತು ಕೊಡ್ತಾಳೆ. ಏನೋ ನಡೀತಿದೆ, ಏನ್ ನಡೀತಿದೆ ಅಂತ ಬೊಗಳ್ರ. ಬಿಡಬೇಡ ಕಾರ್ತಿಕೇಯ, ನಿಜ ಹೇಳ, ಏನ್ ನಡೀತು? ಏನ್ ನಡೀತು ನಿಮ್ಮಿಬ್ರು ಮಧ್ಯೆ? ಏನ್ ನಡೆಯಕ್ ಸಾಧ್ಯ ಕಾಂತಮ್ಮತ್ತೆ? ನೀವೆಲ್ಲ ನೋಡಿದ್ರಲ್ಲ. ಅದೇ ಕಣಪ್ಪ, ನಾನೆಲ್ಲ ನೋಡ್ದೆ ಈ ಕಣ್ಣಿಂದ. ಅದನ್ನೇ ಹೇಳು, ಏನ್ ನಡೀತು ಅಂತ. ನೋಡಿದ್ಮೇಲೂ ಕೇಳ್ತಿದ್ದೀರಲ್ಲ ಕಾಂತಮ್ಮ ಅವ್ರೆ. ನನ್ ಕಣ್ಣಿಗೆ ಖಾರ ಬಿತ್ತು, ಅವ್ರ ಕಣ್ಣಿಗೆ ಧೂಳ್ ಬಿತ್ತು ಅಷ್ಟೇ. ನಿಮ್ಮ ಕಣ್ಣಿಗೆ ಖಾರ, ಇವನ ಕಣ್ಣಿಗೆ ಧೂಳು ಬಿತ್ತ. ಬಿದ್ದಿತ್ತು ಮುತ್ತು. ನನಗೆಲ್ಲ ಚೆನ್ನಾಗ್ ಗೊತ್ತು. ಮುತ್ತ ಎಲ್ಲಿ ಬಿತ್ತು ಕಾಂತಮ್ಮತ್ತೆ? ನಿನ್ ಕೆನ್ನೆ ಮೇಲೆ ಬಿತ್ತು. ಇಲ್ಲಿ ಹತ್ರ ಬಾರೋ. ಯಾಕಂತಮ್ಮತ್ತೆ? ನೋಡ, ಈಗ ನೀ ಬರ್ಲಿಲ್ಲ ಅಂದ್ರೆ ನಾನೇ ಬಂದ್ಬಿಡ್ತೀನಿ ಅಲ್ಲಿಗೆ. ಬರ್ತೀನಿ. ಏಯ್, ಈ ಕೆನ್ನೆ ಅಲ್ಲ ಕಣ, ಆ ಕೆನ್ನೆ. ತಿರ್ಗಾ ನೋಡು ನೋಡು ನೋಡು, ಕೆನ್ನೆ ಮೇಲೆ ಲಿಪ್ಟಿಕ್ ಮಾರ್ಕ್ ಇದೆ. ಮೇಡಮ್ ಅವ್ರು ನಿನಗೆ ಮುತ್ತು ಕೊಟ್ಟಿದ್ದಾರೆ ಕಣ, ಕೊಟ್ಟಿದ್ದಾರೆ. ತೋಳು ಖಾರ ಅನ್ಕೊಂಡು ಒಬ್ರಿಗೊಬ್ರು ಮುತ್ತು ಕೊಟ್ಕೊಂಡು ಟಿಂಗ್ ಟಾಂಗ್ ಎಲ್ಲ ಮಾಡ್ತಾ ಇದೀರಲ್ಲಿ. ನನಗೆ ಯಾಮರಿಸ್ತಿದ್ದೀರೇನ್ರೋ? ಸಿಕ್ಕಾಕೊಂಡ್ರಿ ಕಣೋ, ನನ್ನ ಹತ್ರ ಸಿಕ್ಕಾಕೊಂಡ್ರಿ ನೀವು. ನಿಮ್ಮಿಬ್ಬರನ್ನ ಅಲ್ಲಿ ಬಿಟ್ಟಿದ್ದೆ ತಪ್ಪಾಯ್ತು. ನನಗೆ ಈಗ್ಲೇ ಬರ್ತೀನಿ. ಇಬ್ರು ಮಧ್ಯೆ ಬಂದು ಆ ಟೇಬಲ್ ಮೇಲೆ ಕುತ್ಕತ್ತೀರಿ. ನಿಮಗೆ ಊಟ ಮಾಡಕ್ಕೂ ಬಿಡಲ್ಲ, ಆಟ ಆಡಕ್ಕೂ ಬಿಡಲ್ಲ. ಕಾಂತಮ್ಮತ್ತೆ, ನಿಮಗೆ ವಿಡಿಯೋ ಕಾಲಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ. ಲಿಪ್ಸ್ಟಿಕ್ ಮಾರ್ಕ್ ಅಲ್ಲ, ಇದು ಜಾಮು. ಓಹೋ, ಜಾಮ್. ಅದು ಬ್ರೆಡ್ಗೆ ಜಾಮ್ ಹಾಕಿದ್ವಲ್ಲ, ಆ ಜಾಮು. ಏನ ಜಾಮ? ಹೌದು, ಜಾಮ್ ಅದು. ಏನ್ ಕಾಂತಮ್ಮ ಅವ್ರೆ ನೀವು, ನಿಮ್ಗೆ ಇನ್ನೂ ವಯಸ್ಸಾಗಿಲ್ಲ, ತುಂಬಾ ಯಂಗ್ ಅಂತ ಅನ್ಕೊಂಡಿದ್ವಿ. ಕಣ್ ಕಾಣಿಸ್ತಿರೋಷ್ಟು ವಯಸ್ಸಾಗೋಯ್ತಾ? ಕಣ್ಣಿಗೆ ಸರಿಯಾಗಿ ಕಾಣಿಸ್ತಾನೆ ಇಲ್ವಲ್ಲ, ಜಾಮ್ ಅದು. ಹೌದು, ಜಾಮ್ ಕಾಂತಮ್ಮತ್ತೆ. ಏಯ್, ಕಣ್ಣು ಕಾಣದೇ ಇರೋಷ್ಟು ವಯಸ್ಸಾಗಿದೆಯಾ ನನಗೆ? ನಾನಿನ್ನು ಯಂಗು, ಅತಿ ಹರೆಯದ ವಯಸ್ಸು. ಕಣ್ಣು ಚೆನ್ನಾಗೆ ಕಾಣಿಸುತ್ತೆ. ಹೌದಾ? ಹಂಗೇನೆ ಹೇಳಿ ಕಾಂತಮ್ಮತ್ತೆ. ಇದು ಲಿಪ್ಸ್ಟಿಕ್ ಜಾಮ ಹೇಳಿ ನೋಡೋಣ. ಹಾ, ಹೇಳಿ. ಇವ್ರದ್ದು ರೊಮ್ಯಾನ್ಸ್ ಅಂತ ನಾನು ಹೇಳಿದ್ರೆ ನನ್ನ ವಯಸ್ಸು ಜಾಸ್ತಿ ಅಂತ ಅವ್ರು ಹೇಳ್ತಾರೆ. ಆದ್ರೂ ಅದು ಲಿಪ್ಸ್ಟಿಕ್ ಜಾಮು. ಹೇಳಿ ಕಾಂತಮ್ಮ ಅವ್ರೆ, ನೀವ್ ಹೆಂಗೆ ಆದ್ರೆ ನಿಮ್ ಕಣ್ಣಿಗೆ ಸರಿಯಾಗಿ ಕಾಣಿಸುತ್ತೆ ಅಂದ್ರೆ ಹೇಳಿ ನೋಡೋಣ. ಇದು ಲಿಪ್ಸ್ಟಿಕ್ ಜಾಮ? ಏಯ್, ನನಗ್ ಕಾಣಿಸಲ್ವಾ? ನಾನು ಸುಮ್ನೆ ನಿಮ್ಮಿಬ್ಬರನ್ನ ಆಟ ಆಡ್ಸೋಣ ಅಂತ ಹೇಳ್ದೆ ಅಷ್ಟೇ. ಅದು ಜಾಮೆ.